ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಅಂಡ್ ಗ್ಯಾಂಗ್ ಭರ್ಜರಿ ಬಾಡೂಟ. ಜೈಲಿನ ಮೆನುವಿನ ಪ್ರಕಾರ ನಿನ್ನೆ ಪರಪ್ಪನ ಅಗ್ರಹಾರದಲ್ಲಿ ನಾನ್ ವೆಜ್ ಇತ್ತು. ಜೈಲಿನಲ್ಲಿ ನಾನ್ ವೆಜ್ ಸೇವಿಸಿದ ಡಿ ಗ್ಯಾಂಗ್. ಮಟನ್, ಮುದ್ದೆ, ಚಪಾತಿ, ರೈಸ್ ನೀಡಿದ ಜೈಲು ಸಿಬ್ಬಂದಿ. ಬಾಡೂಟ ಸೇವಿಸಿದ ಪವಿತ್ರ ಅಂಡ್ ಗ್ಯಾಂಗ್. ರಾತ್ರಿ 8 ಗಂಟೆ ಸುಮಾರಿಗೆ ಊಟ ನೀಡಿದ ಸಿಬ್ಬಂದಿಗಳು. ಊಟ ಮಾಡಿ ಡೀಪ್ ಬ್ಯಾರಕ್ ನಲ್ಲಿ ಮೌನಕ್ಕೆ ಜಾರಿದ ಪವಿತ್ರ. ನಿನ್ನೆ ಪೋಷಕರ ಭೇಟಿಯ ವೇಳೆಯೂ ಕೂಡ ಪವಿತ್ರ ಕಣ್ಣೀರನ್ನ ಹಾಕ್ತಾ ಇದ್ರು. ಸರಿಯಾಗಿ ಊಟ ಮಾಡದೆ, ನಿದ್ರೆ ಮಾಡದೆ ಪವಿತ್ರ ಗೌಡ ಚಡಪಡಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪವಿತ್ರ ಗೌಡ A1 ಆರೋಪಿ. ಇನ್ನು ಡಿ ಗ್ಯಾಂಗ್ ಈಗಾಗಲೇ ಬಂಧನವಾಗಿದ್ದಾರೆ. ಪವಿತ್ರ ಗೌಡ ಮತ್ತೆ ಗ್ಯಾಂಗ್ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರದಲ್ಲಿ ಮೆನುವಿನ ಪ್ರಕಾರ ನಾನ್ ವೆಜ್ ಇತ್ತಂತೆ. ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಭರ್ಜರಿ ಬಾಡೂಟವನ್ನು ತಿಂದಿದ್ದಾರೆ ಜೈಲಿನಲ್ಲಿ ನಾನ್ ವೆಜ್ ಸೇವಿಸಿದ್ದಾರೆ ಈ ಡಿ ಗ್ಯಾಂಗ್. ಏನೇನಿತ್ತು? ಮಟನ್, ಮುದ್ದೆ, ಚಪಾತಿ, ರೈಸ್ ನೀಡಿದ್ರು ಜೈಲು ಸಿಬ್ಬಂದಿ. ಬಾಡೂಟ ಸೇವಿಸಿ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ನಿನ್ನೆ ಜೈಲಲ್ಲಿ ಬಾಡೂಟವನ್ನ ಸೇವಿಸಿದ್ದಾರೆ. ರಾತ್ರಿ 8 ಗಂಟೆ ಸುಮಾರಿಗೆ ಊಟ ನೀಡಿದ್ರು ಸಿಬ್ಬಂದಿಗಳು. ಊಟ ಮಾಡಿ ಡಿ ಬ್ಯಾರಕ್ ನಲ್ಲಿ ಮೌನಕ್ಕೆ ಜಾರ್ಬಿಟ್ಟಿದ್ದಾರೆ ಪವಿತ್ರ ಗೌಡ. ನಿನ್ನೆ ಪೋಷಕರ ಭೇಟಿಯ ವೇಳೆ ಕೂಡ ಪವಿತ್ರ ಗೌಡ ಕಣ್ಣೀರನ್ನ ಹಾಕಿದ್ದಾರೆ. ಊಟ ಸರಿಯಾಗಿ ಮಾಡದೆ, ನಿದ್ದೆಯನ್ನ ಸರಿಯಾಗಿ ಮಾಡದೆ ಪವಿತ್ರ ಗೌಡ ಕೊಲೆಯ ಪ್ರಕರಣದಲ್ಲಿ ಜೈಲು ಸೇರಿರುವಂತದ್ದು. ಈಗ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪವಿತ್ರ ಗೌಡ ಚಡಪಡಿಸ್ತಾ ಇದ್ದಾರೆ. ಏನಿದು, ಏನಾಗ್ತಾ ಇದೆ ಅಂತ. ಒಂದು ಕಡೆಯಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇನ್ನೊಂದು ಗ್ಯಾಂಗ್ ಇರುವಂತಹ A1 ಆರೋಪಿ ಪವಿತ್ರ ಗೌಡ ಸೇರಿ ಇನ್ನಷ್ಟು ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಕೊಲೆ ಪ್ರಕರಣದಲ್ಲಿ 33 ವರ್ಷದ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಿಸಿಕೊಂಡು ಬೆಂಗಳೂರಿನ ಶೆಡ್ ಅಲ್ಲಿ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ A2 ಆರೋಪಿ, ಇನ್ನು ಪವಿತ್ರ ಗೌಡ A1 ಆರೋಪಿ. ಅಶ್ಲೀಲವಾಗಿ ಮೆಸೇಜ್ ಬಂತು, ಕಾಮೆಂಟ್ಸ್ ಗಳು ಬಂತು ಎನ್ನುವಂತ ವಿಚಾರಕ್ಕೆ ರೇಣುಕಾಸ್ವಾಮಿಯನ್ನ, ದರ್ಶನ್ ಅಭಿಮಾನಿಯನ್ನ ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿನ ಶೆಡ್ ಅಲ್ಲಿ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿದೆ. ನಿನ್ನೆ ಜೈಲಿನ ಮೆನ್ಯೂ ಪ್ರಕಾರ ನಾನ್ ವೆಜ್ ಇತ್ತು. ಭರ್ಜರಿಯಾಗಿ ನಾನ್ ವೆಜ್ ಅನ್ನ ತಿಂದು ಮುಗಿಸಿಬಿಟ್ಟಿದ್ದಾರೆ ಪವಿತ್ರ ಅಂಡ್ ಗ್ಯಾಂಗ್. ಇನ್ನು ನಿನ್ನೆ ಪವಿತ್ರ ಗೌಡರ ಪೋಷಕರು ಕೂಡ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಈ ವೇಳೆ ಪವಿತ್ರ ಗೌಡ ಕಣ್ಣೀರನ್ನ ಹಾಕಿದ್ದಾರೆ. ಸರಿಯಾಗಿ ಊಟ ಮಾಡದೆ, ನಿದ್ರೆ ಮಾಡದೆ ಒಂದು ರೀತಿಯಾಗಿ ಮೌನಕ್ಕೆ ಶರಣಾಗಿ ಬಿಟ್ಟಿದ್ದಾರೆ ಪವಿತ್ರ ಗೌಡ.